ಏ ವಾಗೀಶಣ್ಣ, ನೀ ಕೆಟ್ಟವ ಅಂತ ಗೊತ್ತಿತ್ತು ಮರಯ್ಯ. ಆದ್ರೆ ಈ ಮಟ್ಟಕ್ಕೆ ಮನುಷ್ಯತ್ವನೇ ಇಲ್ದಿದ್ದವನು ಅಂತ ಮಾತ್ರ ಗೊತ್ತಿರಲ್ಲ. ನೀ ಇಷ್ಟೆಲ್ಲ ಮಾತಾಡ್ದಲ್ಲ, ನಿನ್ನ ಬಗ್ಗೆ ನಿಂಗೇನು ಅನ್ನಿಸ್ತಿಲ್ಲ, ಹೇಸಿಗೆ ಅನ್ನಿಸ್ತಿಲ್ಲ. ನಂಗೆ ಮಾತ್ರ ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ಹೇಸಿಗೆ ಅನ್ನಿಸ್ತಾ ಇದೆ. ನಿಂಗೆ ಹೆಂಗಾರು ಬಾಯಿ ಬರ್ತಾ ಇದೆಯಾ ಈ ಥರ ಮಾತಾಡೋಕ್ಕೆ? ನಾನು ಹಿಂಗೆ ಏನೇನು ಉಪಕಾರ ಮಾಡಿದ್ದೆ ಅದನ್ನೆಲ್ಲ ಮರ್ತೇ ಬಿಟ್ಟ. ಅಲ್ಲ, ಉಪಕಾರ ಅಂತ ಇವತ್ತು ನನ್ನ ಬಾಯಲ್ಲಿ ಬರ್ತದೆ. ನಾನು ಅದನ್ನ ಆ ಥರ ಅಂದ್ಕೊಂಡೇ ಇರಲ್ಲ. ಎಂತೆಂಥ ಜಾಗದಿಂದ ಫೋನ್ ಮಾಡಿದ್ದೆ, ಯಾವ್ಯಾವ ಪರಿಸ್ಥಿತಿಯಲ್ಲಿ ಫೋನ್ ಮಾಡಿದ್ದೆ ನೆನಪದ್ಯಾ? ದುಡ್ಡು ಕಳಿಸು ಅಂತ ಒಂದು ಸತಿನಾರು ನಾನು ಇಲ್ಲ ಅಂತ ಹೇಳಿದ್ನ? ಒಂದು ಸತಿನಾರು ಇಲ್ಲ ಅಂತ ಹೇಳಿದ್ನಾ? ಅವಾಗ ಪಾರಾಗಷ್ಟೊತ್ತಿಗೆ ಬೇಕಿತ್ತು ನಿಂಗೆ ತಮ್ಮ ಅಂತ ಗೊತ್ತಿತ್ತಲ್ಲ. ಕಷ್ಟ ಅಂತ ಬಂದು ಕೂಡಲೇ ತಮ್ಮಗೆ ಫೋನ್ ಮಾಡಬೇಕು, ಅವ್ನು ದುಡ್ಡು ಕಳಿಸ್ಬೇಕು ಅಂತ. ಈಗ ನನಗೆ ಅನ್ನಿಸ್ತದೆ ನಿನ್ನ ಒಂದೊಂದು ಸತಿ ಹಾಗೆ ಬಿಟ್ಟು ಬಿಡಬೇಕಿತ್ತು ಅಲ್ಲೇ ಅಂತ. ನಿಂದಸೆಯಿಂದ ಇಲ್ಲಿ ಅಪ್ಪ ಅಮ್ಮ ತಲೆ ತೆಗಿಸ್ಬೇಕಾಗ್ತದಲ್ಲ ಅಂತ ಹೇಳಿ ನಾನು ಅರ್ಧ ಇದು ಮಾಡಿದ್ದೆ. ಅವಾಗ ಒಂದು ದಿವಸಕ್ಕಾರು ನಾನು ಯಾರ ಹತ್ರನಾರು ಹೇಳಿ ನಾನು ಕೇಳು, ನೀ ಏನು ಮಾಡಿದ್ದೆ, ಯಾವ್ಯಾವ ಘನಕಾರ್ಯ ಮಾಡಿದ್ದೆ ಅಂತ, ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ. ದುಡ್ಡು ಕಳಿಸಿನಿ ತಕ್ಷಣ, ನಮ್ಮ ಅಣ್ಣ ಅಲ್ಲ ಅಂತ. ಅಪ್ಪ ಅಮ್ಮನ ಹತ್ರ ಇವತ್ತಿಗೂ ಹೇಳಲ್ಲ ನಾನು. ಕೇಳಿ ನೋಡು, ಅಪ್ಪ ಅಮ್ಮಗಿರಲಿ, ನನ್ನ ಹೆಂಡ್ತಿಗೆ ಹೇಳಲ್ಲ ನಾನು. ನನ್ನ ಹೆಂಡ್ತಿಗೆ ಗೊತ್ತಿಲ್ಲದಂಗೆ ಎಷ್ಟು ಸತಿ ನಿಂಗೆ ದುಡ್ಡು ಕಳಿಸಿನಿ. ಅವನ್ನೆಲ್ಲ ಮರ್ತೇ ಬಿಟ್ಟೆ ನೀನಲ್ಲ. ನಿನ್ನ ಹತ್ರ ಏನಾದರೂ ಕೇಳಿದ್ನ ನಾನೀಗ ದುಡ್ಡು? ತೀರ ಅನಿವಾರ್ಯ ಆಗಿದೆ, ಇದ್ದಿದ್ದನ್ನು ಒಂಚೂರು ಬಳಸ್ಕೋತೀನಿ ಅಂತ ಹೇಳ್ದು ಕೂಡಲೇ ಎಷ್ಟು ಬೇಗ ಹೊಟ್ಟೆ ಕಿಚ್ಚು ಶುರುವಾಯ್ತು ನೋಡು ನಿಂಗೆ. ನೀನು ಮನುಷ್ಯನ ನೀನು? ಕೃತಜ್ಞತೆ ಅನ್ನೋದು ಇಲ್ಲೇ ಇಲ್ಲ ನಿಂಗಲ್ಲ. ನಿನ್ನನ್ನು ನೀನು ತಿದ್ದುಕೊಂಡೇ ಇದ್ದರೆ ನಿನ್ನ ಜೀವನ ಭಾಳ ಕಷ್ಟ ಆಗ್ತದೆ ನೋಡು. ಹೇಳಿನಿ, ನಿಂಗೆ ಹೆದರ್ಕೊಂಡಿದ್ದನ್ನು ಹೇಳ್ತಿದ್ದೀನಿ ಅಂತ ತಿಳ್ಕೊಂಬೇಡ. ನಾನು ತಗೊಂಡು ಹೋಗೋದಾದ್ರೆ ಹೆಂಗೆ ತಗೊಂಡು ಹೋಗ್ಬೇಕಂತ ಗೊತ್ತು ನೀನು ನನಗೆ. ನಾನು ಈ ಮನೆ ಮಗ, ನೆನಪಿರಲಿ. ಸಚಿನ, ನೀ ಸುಮ್ಮನೆ ನನ್ನ ಮೇಲೆ ಸಿಟ್ಟು ಮಾಡ್ಕಿಬೇಡ. ನಾನೀಗ ನಿಂಗೇನಾದ್ರು ಹೇಳಿದ್ನಾ? ನಿಂಗೇನಾದ್ರು ಹೇಳಿದ್ನ ನಾನು? ಅಲ್ಲ, ನೀ ತಗೋಬೇಡ ಅಂತ ಏನಾದ್ರು ಹೇಳಿದ್ನಾ? ನಂಗೆ ಬೇಕಾಗಿದ್ದನ್ನು ನಾನು ಕೇಳಿನಪ್ಪ, ಅದಕ್ಕೆ ಯಾಕೆ ನೀನು ಸಿಟ್ಟು ಮಾಡ್ಕಿತೀಯ? ನೀನು ಈ ಮನೆ ಮಗ ಅಂತ ನಿಂಗೆ ಗೊತ್ತಾಗ್ತದೆ, ಹಾಗೆ ನಾನು ಈ ಮನೆ ಮಗ ಅಂತ ಗೊತ್ತಾಗಲ್ಲನ? ಏನೋ ಉಪಕಾರ ಮಾಡಿದ್ದೆ, ಅದನ್ನೇನು ನಾನು ಅಲ್ಲ ಅಂತ ಹೇಳಲ್ಲ. ಹಂಗಂತ ಹೇಳಿ ಅಲ್ಲಿ ಈಗಲೂ ಏನು ನಾನು ನಿನ್ನ ಸುದ್ದಿ ಬರಲೇ ಇಲ್ಲ. ನಂಗೆ ಏನು ಬೇಕೋ ಅದನ್ನು ನಾನು ಕೇಳ್ತಿದ್ದೀನಿ ಅಷ್ಟೇ, ಅದರಲ್ಲೇನು ತಪ್ಪು? ಅಯ್ಯೋ ಮಾರತಿ, ಇದು ಎಲ್ಲಿಗೆ ಹೋಗಿ ಮುಟ್ಕಿತದೆ ಅಂತಲೇ ಗೊತ್ತಾಗಲ್ಲಲೇ. ಇಷ್ಟು ವರ್ಷ ಆದರೂ ಅಣ್ಣ ತಮ್ಮ ಈ ಥರ ಮಾತಾಡ್ಕೊಂಡಿದ್ದಿಲ್ಲ. ಏನು ಗತಿ ಸಾಯದೆ? ಅಕ್ಕ, ನೀನಾರು ಹೋಗಿ ಒಂಚೂರು ಅಂತ ಹೇಳು ಅಂದ್ರೆ ನೀನು ಹಿಂಗೆ ಮಾಡ್ತೀಯ ಮಾರತಿ. ವಸಂತ, ಅಣ್ಣ ತಮ್ಮ ಅಂದಮೇಲೆ ಇದ್ದೇ ಇರ್ತದೆ. ಅವ್ರು ಮಾತಾಡಿ ಸಮ್ಮಾಡ್ಕಿತಾರೆ, ಸುಮ್ಮನಿರು. ನಾಳೆ ಅವರವರೇ ಚಂದ. ನಾವು ಮಧ್ಯೆ ಹಂಗೆ ಮಾತಾಡಿದರೆ ಅಲ್ಲಿ ಇಷ್ಟರಾಗದ ಗೊತ್ತಾನ? ನಿಂಗೆ ಯಾವಾಗ ಇವೆಲ್ಲ ಗೊತ್ತಾಗ್ತದೆ ಅಂತ ಈಗ ಸುಮ್ಮನೆ ಇರೋಕ್ಕೆ ಏನೀಗ ಹೇಳ? ಅಲ್ಲಿ ನಿನ್ನ ಗಂಡಿಲ್ಲ? ಅವರೊಂಥರ ಮಾರತಿ, ಸುಸೂತ್ರ ಮಾತಾಡಲ್ಲ. ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಹಂಗೆ ಮಾಡ್ತಾರೆ. ಅಲ್ಲಿ ಕಾಣಲ್ಲ ಈಗ. ಯಾರಿಗಾರು ಒಂದು ಕಣ್ಣು ತುಂಡು ಮಾಡಿ ಹೇಳ್ಬೇಕಾ ಇಲ್ಲ? ಏನು ಸ್ವಲ್ಪ ಹೊತ್ತಾತ ಅವ್ರು ಮಾತಾಡ್ತಾ ನಿಂತ್ಕೊಂಡ? ನಿಂಗೆ ಈಗ ನೆನಪಾತನ ಮನೆ ಮಗ ಅಂತ? ನಾನು ಬಂದು ಇಲ್ಲಿ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ದಕ್ಕೂ ನೆನಪಾತ ಇದೆಯಾ ನಿಂಗೆ? ಮನೆ ಮಗ ನೀನು ಅಂತ ಏನು ಮಾಡೀಯ? ಮನೆ ಮಗ ಅಂತ ಮನೆಗೆ ಏನು ಮಾಡೀಯ ತೋರಿಸು. ನೀನು ಮಾಡಿದ್ದಂತ ಏನಾರು ಅದೆಯಾ ಇಲ್ಲಿ? ನೋಡೋ, ನಂಗೆ ಮತ್ತೆ ಸಿಟ್ಟು ಬರ್ಸ್ಬೇಡ ಸಚಿನ ನೀನು. ನಾನು ಹಿಂಗೆ ಎಷ್ಟೊತ್ತು ಎಂಥದನ್ನೂ ಹೇಳಲ್ಲ. ನಂಗೆ ಸುಮ್ಮನೆ ಏನು ಹೇಳಕ್ಕೆ ಬರಬೇಡ ನೀನು. ನೀ ಕೇಳ್ದಂಗೆ ನನಗೂ ಕೇಳಕ್ಕೆ ಬರ್ತದ? ನಾನು ಮನೆ ಮಗ ಅಂತ ಏನು ಮಾಡ್ಲಂತೆ, ನೀನೇನು ಮಾಡೀಯ? ಕೆಲಸ ಸಿಕ್ಬೇಕಾದ್ರೆ ಲವ್ ಮಾಡಿ ಮದುವೆ ಹಾಕ್ಕೊಂಡು ಹೋದೆ ಅಲ್ಲಿಗೆ. ಏನು ಮಾಡದೆ ಇದ್ರು ಇಲ್ಲಿ ಮನೇಲಿ ಗೇದವ್ ನಾನು. ಇಷ್ಟು ದಿವಸ ಅಪ್ಪ ಅಮ್ಮನ ಜೊತೆ ಇದ್ದವು ನಾನು, ನೀನಿದ್ದ? ದೊಡ್ಡಕ್ಕೆ ಬತ್ತ ನನಗೆ ಹೇಳೋಕ್ಕೆ. ಎಂತ ಹೇಳ್ಬಾರ್ದಂತ ಸುಮ್ಮನೆ ಇದ್ದಷ್ಟಕ್ಕೂ ಮತ್ತು ನನ್ನೇ ಕೆಣ್ಕಕ್ಕೆ ಬರ್ತಾನೆ. ಹೇಳ್ತಿದ್ದೀನಿ, ನನ್ನ ಸುದ್ದಿ ಬರಬೇಡ. ನಿಂಗೆ ಏನು ಬೇಕೋ ಅದನ್ನು ತೊಗೊಂಡೋಗು, ನಾನೇನು ಬೇಡ ಅನ್ನ. ನನ್ನ ಸುದ್ದಿ ಎಂತಕ್ಕೆ ಇದು ಮಾಡ್ತೀಯ? ಸಚಿನ, ನೀ ಹೋಗು, ಒಳಗೆ ಹೋಗು. ಇಲ್ದಿದ್ರೆ ನೀನು ಎಲ್ಲ ಹೋಗ್ಬೇಕು ಅಂತ ಹೇಳ್ದಲ್ಲ, ಹೋಗ್ಬಾ, ಹೋಗು. ನಾನೇನು ವ್ಯವಸ್ಥೆ ಮಾಡ್ತೀನಿ, ನೀನು ಹೋಗು ಹೇಳ್ತೀನಿ. ಸಾರಿ ಅಪ್ಪ, ಅವನಿಗೆ ಹೆದರ್ಕೊಂಡು ನೀವು ನನ್ನನ್ನು ಸಮಾಧಾನ ಮಾಡೋಕ್ಕೆ ಬರಬೇಡಿ. ಅವನು ಹೇಳ್ತಾನೆ ಹಾಗೆ ನಿಮಗೂ ಅನ್ನಿಸ್ತಾ ಇದೆಯಾ? ಯಾಕೆ ನಾನು ಈ ಮನೆಗೆ ಏನೂ ಮಾಡಲೇ ಇಲ್ಲ? ಏನು ಮಾಡಲೇ ಇಲ್ಲಪ್ಪ.
ಅಲ್ಲ ಅವನು ಹೇಳ್ತಾನೆ ಅಂತೇಳಿ ನೀನು ಹಾಗೆ ಮಾಡ್ತೀಯಲ್ಲ, ನಿಂಗೆ ಗೊತ್ತಿಲ್ಲನ ಈ ಮನೆಗೆ ಏನು ಮಾಡಿಯ ಏನು ಬಿಟ್ಟೀಯ ಅಂತ. ಅಲ್ಲ ಈಗ ಅವನಿಗೆ ಬೇರೆ ದುಡ್ಡು ಕೊಟ್ಟಿದ್ದು ನಂಗೆ ಈಗ ನೀ ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ. ಎಂಥ ಒಂದು ಅನಿವಾರ್ಯ ಆದರೂ ನಾನು ಕೇಳಿದಾಗೆಲ್ಲ ಕೊಟ್ಟೀಯ, ಅದು ಮನೆಗೆ ಕೊಟ್ಟಿದ್ದಲ್ದೆ ಮತ್ತೆ ಅಂತ. ನಂಗೆ ಗೊತ್ತು, ತಗೊಂಡವನಿಗೆ ಗೊತ್ತು, ಏನು ಮಾಡಬೇಕು ಅಂತಲೂ ಗೊತ್ತು. ನೀ ಸುಮ್ಮನೆ ನೀ ತಲೆ ಕೆಡಿಸ್ಕಿಬೇಡ. ಅದು ಏನಾಗ್ತದೆ ಒಂದು ತೀರ್ಮಾನ ನಾನು ಈ ಸತಿ ಮಾಡೇ ಬಿಡ್ತೀನಿ. ಸುಮ್ಮನೆ ನಿಂತು ಕೂಡಲೇ ಹಿಂಗೆ ಇರ್ತಾನೆ ಅಂತ ಲೆಕ್ಕ ಹಾಕೇನೇ ಅದು ಎಂತ ಮಾಡ್ತಾನೆ ನೋಡ್ತೀನಿ ನಾನು ಮಂಡಿಗೆ ಫೋನ್ ಮಾಡ್ತೀನಿ. ಎಷ್ಟು ಬೇಕು ಹೇಳೋ ಅಷ್ಟು ನಿನ್ನ ಅಕೌಂಟಿಗೆ ಹಾಕ್ತೀನಿ. ಆದರೆ ಇನ್ನೊಂದು 15 ದಿವಸ ಬಿಟ್ಟು ಕೊಡು, ನೋಡೋಣ. ನಮ್ಗೆ ಇಲ್ಲಿ ಬೇರೆ ಎಂತೆಂಥದ್ದು ಎಲ್ಲ ಕಡ್ಡಿ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದು. ಇಲ್ಲಿ ನಾನು ಇಷ್ಟೊತ್ತಿನ ಒಳಗೆ ಅಡಿಕೆ ಖರ್ಚಾಕ ಆಗಿರ್ತಿತ್ತು. ಈ ಹೇಳೋದೊಂದು ಎಂತ ನಿನ್ನ ಹತ್ರ ನಿನ್ನ ಹೊತ್ತಿಗೆ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಅದೆಯಾ, ನಿನ್ನ ತಾಯಿದು ಸ್ವಲ್ಪ ಅದೇ, ಅದಕ್ಕಾಗೆ ನಾನು ಅಡಿಕೆ ಕೊಡದೆ ಎಂಥದಾರು ಹಂಗೆ ಹಿಂಗೆ ಅಲ್ಲಿ ಇಲ್ಲಿಗೆ ತಟ್ಟಾರ್ಸ್ಕಿತ ಬಸ್ಕೊಂಡು ಬಂದಿದ್ದು. ಈಗ ಹಿಂಗಾಗಿದೆ, ಆಗಲಿ ಎಂದು ಅನಿವಾರ್ಯ ಅಂದರೆ ಇರೋದೆಯಾ ನೀನು ತಗ. ಆದರೆ ಇನ್ನೊಂದು 15 ದಿವಸ ಬಿಟ್ಟು ಕೊಡು. ಇಲ್ಲಪ್ಪ, ನಾ ಕೊಡಲ್ಲ. ಇದು ನನಗೆ ಅಂತಲೇ ಕೊಡಿ. ವರ್ಷಕ್ಕೆ ಇಂತಿಷ್ಟು ನನ್ನ ಪಾಲಿಗೆ ಕೊಡಬೇಕು ಅನ್ನೋದನ್ನು ಕೊಟ್ಟುಬಿಡಿ. ನಾನು ಇಷ್ಟು ವರ್ಷ ಬಿಟ್ಟಿದ್ದೇ ಹೆಚ್ಚು. ಇವನು ಹೇಳ್ತಾನೆ ಅಂದರೆ ಹೇಳ್ದಲ್ಲೇ ಇರಲಿ. ನಂಗೆ ಗೊತ್ತು ನಾನು ಈ ಮನೆಗೆ ಏನು ಮಾಡೀನಿ ಏನು ಬಿಟ್ಟೀನಿ ಅಂತ. ಇಲ್ಲಿ ಸುತ್ತ ಕಡೆ ಮನೇಲಿ ಹೊರಗಡೆ ಒಳಗಡೆ ಅಂತ ವಸ್ತುಗಳು ಏನೇನದಾವೆ ನೋಡಿ, ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಹಿರಿಮಗ ತಂದು ಕೊಟ್ಟಿದ್ದಿದ್ರು ತೋರಿಸಿ, ಹೇಳ್ತೀನಿ ನಾನು ಅವಾಗ ಅವೇನೋ ಇದು ಮಾಡೇನೆ ಅಂತ. ನನ್ನ ಹತ್ರ ಮಾತಾಡಕ್ಕೆ ಬರ್ತಾನೆ ಇಲ್ಲಿ, ನಾಚಿಕೆ ಆಗಲ್ಲ ನಿನಗೆ? ಮನೇಲಿದ್ದೆ, ಅಪ್ಪ ಅಮ್ಮನ ಜೊತೆ ಇದ್ದೆ, ಅಪ್ಪ ಅಮ್ಮನ ನೋಡ್ಕೊಂಡೆ ಅಂತ ಹೇಳ್ತಾನೆ ದೊಡ್ಡಕ್ಕೆ. ಇದ್ದೆ ಅಂತ ಮಾಡಿದ್ದು ನೀನು? ಅವ್ರಿಗೆ ತೊಂದರೆ ಕೊಟ್ಟಿದ್ದು ಬಿಟ್ಟರೆ ಒಳ್ಳೇದು ಏನೂ ಮಾಡಲ. ನೀ ಮನೇಲಿ ಇಲ್ಲದೆ ಎಲ್ಲರೂ ಹೊರಗಡೆ ಇದ್ದಿದ್ರೆ ಅವ್ರು ಆರಾಮಾಗಿರ್ತಿದ್ರು. ಓ, ಈಗ ನನಗೆಲ್ಲ ಗೊತ್ತಾಗ್ತಾ ಇದೆ. ಈಗ ಸ್ವಲ್ಪ ತೋಟ ಗೀಟ ಎಲ್ಲ ಚೆನ್ನಾಗಿ ಆತ ಬಂತಲ್ಲ, ಹೀಗೆಲ್ಲ ಹೇಳಿದ್ರೆ ಇವು ಸಿಟ್ಕೊಂಡು ಹೊರಗಡೆ ಹೋಗ್ತಿರ್ತಾನೆ. ನಾನು ಇಲ್ಲಿಗೆ ಬಂದು ಸೆಟ್ಲ್ ಆಗೋಣ ಅಂತ ಲೆಕ್ಕ ಹಾಕಿ ಏನಲ್ಲ. ಯಾರು ನಿನ್ನ ಹೆಂಡತಿ ಹೇಳ್ಕೊಡ್ತಾ? ಅದ್ರ ಬುದ್ಧಿವಂತಿಕೆ ಇದ್ರೆ ಅದ್ರ ಹತ್ರನೇ ಇರಲಿ. ಇಲ್ಲಿ ನಮ್ಮ ಹತ್ರ ತೋರ್ಸಕ್ಕೆ ಬರೋದು ಬೇಡ. ಎಂತಕ್ಕೆ ಸುಮ್ಮನೆ ಮಾತಾಡೋದಂತೇಳಿ ನಿಧಾನದಿಂದ ಮಾತಾಡ್ತಿದ್ದೀನಿ ನಾನು. ನೀವು ಬತ್ತು ನನ್ನ ಬುಡಕ್ಕೆ ಬತ್ತೀಯ. ಓಹೋ, ನಿಂಗೆ ಬೇಕಾದ್ರೆ ತಗೊಂಡು ಹೋಗ, ನನ್ನ ಸುದ್ದಿ ಬರಬೇಡ. ನಾನು ಏನು ಮಾಡೀನಿ ಏನು ಬಿಟ್ಟೀನಿ ಅಂತ ಕೇಳೋಕ್ಕೂ ಬರಬೇಡ, ನಾನು ದುಡ್ಡು ಕೇಳೋದನ್ನ ಅಲ್ಲ ಅಂತ ಹೇಳೋಕ್ಕೂ ಬರಬೇಡ. ನಾನು ಹೇಳಲ್ಲ ನಿನ್ನ ದುಡ್ಡು ತೊಗೊಳೋದಲ್ಲ ಅಂತ ನಾನು ಹೇಳಲ್ಲ. ನಾ ಹೇಳೋದೇ ಬೇರೆ, ಕೇಳಿಸ್ಕ್ಯ. ನಾ ಇಷ್ಟು ದಿವಸ ಏನು ಕೊಟ್ಟಿನೋ ಅಷ್ಟು ಅಂತೂ ನಿಂಗೆ ಕೊಡೋಕ್ಕಾಗಲ್ಲ. ಅದರಲ್ಲೊಂದು ಅರ್ಧ ಭಾಗನಾರು ಇಲ್ಲಿ ತಂದು ಬಡ್ಕೊಂಡು ಆಮೇಲೆ ನಿನ್ನ ಮನೆ ದುಡ್ಡು ತೊಗೊಂಡೋಗು. ಮನೆ ದುಡ್ಡು ಏನು ನಿಂದು ಅಂತ ತೊಗೊತೀಯೋ ಅದು ನಂದೆಯ ಬೇಕು. ನಾನು ಕೊಟ್ಟು ದುಡ್ಡು ನನಗೆ ವಾಪಸ್ ಬೇಕೀಗ. ಮಾತಾಡ್ತಾನೆ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಾತಂತೆ, ಅದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗೋಣ ಅಂತ ನೋಡ್ತೀನಂತೆ. ಒಂದು ಪಕ್ಷ ಸೆಟ್ಲ್ ಆಗೋದಾದ್ರೂ ನಿನ್ನ ಹೆದರಿಕಿನ ನನಗೆ? ನಿನ್ನ ಹಂಗೆ ಮಾಡಲ್ಲ. ಮನೇಲಿ ಇಬ್ಬರಿಗೆಲ್ಲ ತೊಂದರೆ ಕೊಟ್ಕೊಂಡಿರಲ್ಲ. ನಾನು ಹೆಂಗಿರ್ಬೇಕೋ ಹಾಗೆ ಗಂಭೀರವಾಗಿ ಇರ್ತೀನಿ. ಅಲ್ಲೂ ದುಡಿಮೆ ಮಾಡ್ತೀನಿ, ಇಲ್ಲೂ ದುಡಿಮೆ ಮಾಡ್ತೀನಿ. ಹೌದಪ್ಪ, ಅದೇನೋ ಸತ್ಯ ಹೇಳಿದೆ ನೋಡು. ಅಲ್ಲೂ ದುಡಿಮೆ ಮಾಡ್ತೀಯ, ಇಲ್ಲೂ ದುಡಿಮೆ ಮಾಡ್ತೀಯ. ಎಲ್ಲಿ ದುಡ್ಡು ಸಿಗ್ತದೋ ಅಲ್ಲೆಲ್ಲ ನಿಂಗೆ ಬೇಕು. ಇಲ್ಲಿ ಊರು ಮನೇಲಿ ನಾವೇನಾದ್ರು ಒಂದು ವ್ಯವಹಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಬಿಡಲ್ಲ, ಅದಕ್ಕೂ ಅಲ್ಲಿಂದ ಬತ್ತೀಯ. ನಾವು ಇಲ್ಲಿ ನನ್ನ ಹೆಂಡತಿ ಮಾತಾಡಿದ್ದು ಅದನ್ನು, ಇಲ್ಲಿ ನೋಡಿದ್ರೆ ಇವ ಸೀದಾ ಬಂದುಬಿಟ್ಟಾನ ಅಲ್ಲಿಂದ ಬಂದು ನೀನು ಲಾಭ ಮಾಡ್ಕೊಳಕ್ಕೆ ನಾವೇ ಇಲ್ಲಿ ಕೊಟ್ಟು ಲಾಭ ಮಾಡ್ಕಿತಿರ್ಲ? ಹಾಳು ಮಾಡಿದ್ದು ಯಾರಿಗೆ, ನೀನಾ? ಜೀವಿತ ಇರಲ್ಲ ನಿಂಗೆ. ನಾ ಬರ್ಬೇಕಾದ್ರೆ ಮುಂಚೆ ನೀ ಜೀವದಲ್ಲಿ ಇದ್ದೇ ಇರಲ್ಲ. ಅಲ್ಲ ಎಲ್ಲರೂ ದೇಶಾಂತರ ಹೋಗಿದ್ದ? ಇದನ್ನು ನೀನೇ ಮಾಡಬೇಕಿತ್ತ? ಯಾರು ಬೇಡ ಅಂದಿದ್ರ? ಈಗ ನಿಮ್ಮ ಹೆಂಡತಿ ಹೇಳಿ ನಾನು ಇದು ಮಾಡಿದೆ. ಅವ್ರು ಫಸ್ಟ್ ಬಂದು ಹೇಳಿದಾಗ ಏನು ಮಾಡಿದ್ದೆ, ಏನು ಹೇಳಿದ್ದೆ ನೆನಪದ್ಯಾ? ಸಾವುಕಾರಕ್ಕೆ ತೋರಿಸಿದ್ದೆ ಅವಾಗ. ಅಯ್ಯೋ ಅವ್ರ ಹತ್ರ ಹಂಗೆ ತಗೋಬಾರ್ದು ಹಿಂಗೆ ತಗೋಬಾರ್ದು ಅಂತ. ಈಗ ಸ್ವಲ್ಪ ಎಲ್ಲೋ ದುಡ್ಡು ಬರ್ತದೆ ಅಂತ ಗೊತ್ತಾತೇನಾ? ಅದಕ್ಕೆ ನೀನೇ ಇದು ಮಾಡ್ಬೇಕಂತ ಲೆಕ್ಕ ಹಾಕಿ. ಅಲ್ಲ ಹಂಗೆ ಮಾಡೋದಾರು ಮಾಡು, ನಾನೆಲ್ಲಿ ಬೇಡ ಅಂದಿನಿ ನಿಂಗೆ? ನಾನೇನಾರು ಅಡ್ಕೋತೀನ? ಅಲ್ಲ ನಂಗೆ ಕೊಟ್ಟಿದ್ದಕ್ಕೆ ಅವ್ರು ನಿಂಗೆ ಕೊಡಲ್ಲ ಅಂತ ಹೇಳ್ತಾರ? ತಗೊಂಡು ಬಂದು ಮಾಡು. ಅಷ್ಟು ನಂಬಿಕೆ ಇದ್ದರೆ, ಅಷ್ಟು ನಂಬಿಕೆ ಇರ್ಬೇಕಲ್ಲ, ನಿಂಗೆ ಕೊಡ್ಬೇಕಲ್ಲ ಅವರು.
ಬೇಡ ಸಚಿನ, ಬೇಡ ನೋಡು, ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾದೆ. ನೀನು ಉಪಕಾರ ಮಾಡಿದ್ದನ್ನು ಮಾತ್ರ ಎಷ್ಟು ಚೆನ್ನಾಗಿ ಹೇಳಿಬಿಟ್ಟೆ, ನಾನು ಹಂಗೆ ಕೊಟ್ಟೆ ಹಿಂಗೆ ಕೊಟ್ಟೆ ಅಂತ. ನನ್ನ ಹೆಂಡತಿ ನಿಂಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಲ್ಲ, ಅದು ನೆನಪದ್ಯಾ ನಿಂಗೆ? ಅಬ್ಬಾ, ಎಂಥರಾಗಲಿ ಈ ವಿಚಾರಕ್ಕಾರು ನನ್ನ ಹೆಂಡತಿ ಅಂತ ಬಾಯಲ್ಲಿ ಬಂತಲ್ಲ, ನೆನಪಲ್ಲ ಅದೆಯಾ ಹೆಂಡತಿ ಅಂತ? ಅಷ್ಟೇ ಹೇಳಕ್ಕಷ್ಟೇ, ಮತ್ತು ತಿರುಗೇನು ನೀನು ಮಾಡಲ್ಲ, ನಂಗೆ ಗೊತ್ತು. ಅವರು ಪಾಪ ಹೊರಗಡೆಯಿಂದ ಬಂದು ಹೆಣ್ಮಗಳಾದರೂ ನಂಗೆ ಹೆಲ್ಪ್ ಮಾಡಿದ್ರು, ಯಾಕಂದರೆ ನಾನು ಹೆಲ್ಪ್ ಮಾಡಿದ್ದು ಅವ್ರಿಗೆ ನೆನಪಿತ್ತು. ನೆನಪಿಟ್ಕೊಂಡು ಏನೇನು ಮಾಡ್ಬೇಕು ಅದನ್ನು ಮಾಡೋರು. ಆದರೆ ನಿಂಗಿಲ್ಲಲ್ಲ ಅದು. ಮಾತಾಡ್ತಾನೆ, ನೀನೇನು ಹೆಲ್ಪ್ ಮಾಡಲಲ್ಲ, ಫಕ್ತ ನನ್ನ ಹೆಂಡತಿ ಮಾಡ್ತು. ನಿನ್ನ ಹೆಂಡತಿಯಾಗಿ ಮಾಡಿದ್ದಲ್ಲ, ಅವ್ರು ನನ್ನ ಅತ್ತಿಗೆಯಾಗಿ ನಂಗೆ ಹೆಲ್ಪ್ ಮಾಡಿದ್ದು, ತಿಳ್ಕ ಅದನ್ನು. ಸಚಿನ, ನಾ ಏನು ಹೇಳಿದೆ ಹೇಳ? ನೀ ಹೋಗು, ಒಳಗೆ ಹೋಗು, ಒಳಗೆ ಹೋಗಿ ಹೇಳ್ತೀನಿ, ನಾ ಮಾತಾಡ್ತೀನಿ, ನಾನು ಇದ್ದೀನ ಜೀವದಲ್ಲಿ, ನೀ ಯಾಕೆ ಅಷ್ಟು ತಲೆ ಕೆಡ್ಸ್ಕಿತೀಯ? ನೀ ಹೋಗು ಒಳಗೆ. ಹಿಂಗೆ ಸಲಿಗೆ ಕೊಟ್ಕೊಂಡೆ ಅವನು ಇಷ್ಟು ತಲೆ ಮೇಲೆ ಹೊತ್ತು ಕೂತಿರೋದೀಗ. ಎಲ್ಲಿ ಇಡ್ಬೇಕೋ ಅಲ್ಲಿ ಇಡ್ತಾ ಬರಬೇಕಿತ್ತು ಮೊದಲಿಂದ. ತಪ್ಪು ನಂದು ಅದೇ ಅಂತ ಮಾಡೋಣ. ಅಪ್ಪ, ನೀವೆತ್ಲಕ್ಕೆ ಹೋಗ್ತಿದ್ದೀರಿ? ನಾ ಕೇಳಿದಕ್ಕೆ ಏನು ಹೇಳ್ಕೊಂಡು ಹಚ್ಚಿಗೆ ಹೋಗಿ. ನಾ ಎಲ್ಲರೂ ಹೋಗ್ತೀನಿ, ಎಲ್ಲರೂ ಬರ್ತೀನಿ, ನೀನು ಯಾವನ ಕೇಳಕ್ಕೆ? ಎಂತ ನೀ ಕೇಳಿದ್ ಕೇಳದೆ ಅಂತ ಎಷ್ಟು ಸತಿ ಹೇಳೋದು ನಿಂಗೆ? ನಿಂಗೆ ದುಡ್ಡು ಕೊಡೋಕೆ ಆಗಲ್ಲ. ಅಡಿಕೆ ಕೊಡೋಕೆ ಅದೇನಿಲ್ಲ, ಮನೇಲಿಲ್ಲ, ಎಲ್ಲ ಮಂಡಿಲ್ಲದೆ ದುಡ್ಡು ನಿಂಗೆ ಕೊಡೋಕೆ ಆಗಲ್ಲ, ಬೇರೆ ಖರ್ಚದೆ ಅಷ್ಟೇಯ. ಇನ್ನು ಬೇರೆ ಭಾಷೆಯಲ್ಲಿ ಏನಾರು ಹೇಳ್ಬೇಕಂದ್ರೆ ನಂಗೆ ಬರೋಲ್ಲ. ಅದು ಯಾಕೆ ಅದು ಕೊಡೋಕ್ಕಾಗಲ್ಲ ಅಂತ? ಅವನಿಗೆ ಕೊಡೋಕ್ಕಾಗ್ತದೆ, ಎಲ್ಲ ಹೊರಗಡೆ ಇದ್ದಾವ ಅಲ್ಲಿ ಲಕ್ಷಗಟ್ಟಲೆ ದುಡ್ಡು ಇದ್ದವನಿಗೂ ಕೊಡೋಕ್ಕಾಗ್ತದೆ, ನಂಗೆ ಯಾಕೆ ಕೊಡೋಕ್ಕಾಗಲ್ಲ? ಯಾಕೆ ಅಂದರೆ ಅವನ ಹತ್ರ ಲಕ್ಷ ದುಡ್ಡಿದ್ರೆ ಅದನ್ನು ಕೋಟಿ ಮಾಡ್ತಾನೆ ನಾವು ಹೆಂಗಾರು ಮಾಡಿ. ಲಕ್ಷ ಇದ್ದಿದ್ದನ್ನು ತೆಗೆದು ಸೊನ್ನಿಗೆ ಇಳಿಸಲ್ಲ, ಹಂಗಾಗಿ ಅವನಿಗೆ ಕೊಡ್ತೀನಿ, ನಿಂಗೆ ಕೊಡಲ್ಲ. ನೋಡಲ್ಲ ಕಯ್ಯ, ನೀ ಹೇಳ್ತೀಯಲ್ಲ, ಯಾರಿಗಾರು ಸಿಟ್ಟು ಬರದೇ ಇರ್ತದಾನೆ ಹಿಂಗಿದ್ದು ಮಾತಾಡಿದ್ರೆ. ಕೊಡದೇ ಇದ್ರೆ ಬೇಡ ಹೋಗಲಿ, ಒಂದು ಸಣ್ಣದೆಲ್ಲರೂ ಹೇಳ್ಬೇಕ ಬೇಡ ನಿಧಾನದಿಂದ. ಹಿಂಚಿ ಇಲ್ಲ, ಹಿಂಚಿದ್ರೆ ಅದಾರು ಎಂತಾರು ಹೇಳ್ತಿತ್ತೇನ. ಒಳ್ಳೆ ಕೆಲಸ ಆಯ್ತು ಬಿಡು, ಅದು ಇಲ್ಲದೆ ಇದ್ದಿದ್ದು ಒಳ್ಳೆ ಕೆಲಸ ಆಯ್ತು. ಸಚಿನ, ಬಾರ ಎಂತ ಹಿಂಗೆ ಮಾಡ್ಕಿದ್ದೀರಿ ಮರಯ್ಯ? ನಂಗೆ ಇಂಥವನ್ನೇ ಎಲ್ಲ ನೋಡಿ ನೋಡಿ ಸಾಕಾಗಿದೆ. ಮತ್ತೆ ಇಲ್ಲೂ ಇದೇ ಥರ ತಲೆ ಕೆಡ್ಸ್ಕಿಬೇಡ. ನೋಡೋಣ ಆತ ನಿನ್ನ ಅಪ್ಪ ಕೊಡ್ತೀನಿ ಅಂತ ಹೇಳಿರಲ್ಲ, ಯಾಕೆ ಹಿಂಗೆ ಕೆಲಸ ಮಾಡ್ಕಿತೀರಿ ನೋಡೋಣ ಹೇಳ. ಇಲ್ಲ ದೊಡಮ್ಮ, ಒಂದು ಲೆಕ್ಕಕ್ಕೆ ನನ್ನ ಫ್ರೆಂಡ್ ಈಗ ಅನಿವಾರ್ಯ ದುಡ್ಡು ಕೊಡೋಕ್ಕಾಗದೇ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ಲಿ ಇದ್ದರ ಬಣ್ಣ ಎಲ್ಲ ಒಂಚೂರು ಬೈಲಾದಂಗಾತ. ಯಾರ್ಯಾರು ಹೆಂಗೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಾಯ್ತು ನೋಡಿ. ನಾನು ಇಷ್ಟು ದಿವಸ ಎಲ್ಲ ಬಿಟ್ಕೊಂಡು ಕೂತಿದ್ದೆ ತಪ್ಪಾಗಿದ್ದು. ಇನ್ಮೇಲೆ ಹಂಗೆ ಮಾಡಲ್ಲ. ನನ್ನ ಪಾಲು ಏನದೆ ಅದನ್ನು ತಗೊಂಡು ಹೋಗ್ತೀನಿ. ಸಚಿನ, ಪಾಲು ಗೀಲು ಅಂತ ಮಾತಾಡಬೇಡ. ಯಾಕೆ ಮಾತಾಡಬಾರ್ದು ಅಂತ? ಪಾಲು ಅಂತ ಕೇಳಿದ ಕೂಡಲೇ ನಿಮ್ಗೆ ಹೆಂಗೆ ಇದಾಯ್ತು ಅಲ್ಲ? ನಿಮ್ಮ ಮನಸ್ಸಲ್ಲೂ ಹಾಗೆ ಅದೆಯಾ? ಹೆಂಗೆ ಹೇಳಮ್ಮ, ನಾ ಈ ಮನೆಗೆ ಏನು ಕೊಡ್ಲ ಅಂತ? ಅಲ್ಲ, ನಾ ಕೊಟ್ಟಿದ್ದು ನಿಂಗೆ ಗೊತ್ತದೆಯೇ ಇಲ್ಲ. ಹೆಂಗೆ ಹೇಳೋದು? ಈಗ ಅತ್ತಿಗೆ ಬಂದಿದ್ರು ಸರಿ ಆತಿತ್ತು. ಅವ್ರಿಗೆ ಗೊತ್ತು ನಾನು ಏನು ಮಾಡೀನಿ ಏನು ಬಿಟ್ಟೀನಿ ಅಂತ. ಏಯ್ ಮುಚ್ಚ ಬಾಯೆ, ನನ್ನ ಹೆಂಡತಿ ಸುದ್ದಿ ಅಂತ ಹೇಳೋದು ನೀನು? ಅದು ಗೊತ್ತಂತೆ. ಫಸ್ಟ್ ನನ್ನ ಹತ್ರ ಕೇಳ್ಕೊಂಡು ಆಮೇಲೆ ಅದ್ರ ಹತ್ರ ಮಾತಾಡಿ ನೀನು. ಅದಾದರೂ ಅಷ್ಟೇ, ನೀನು ಏನು ಮಾಡಬೇಕು ಏನು ಹೇಳಬೇಕು ಕೇಳ್ಬೇಕಂತ ನನ್ನ ಹತ್ರ ಕೇಳ್ಕೊಂಡೇ ಹೇಳ್ಬೇಕದು. ಏನು ಅಷ್ಟು ಸಲೀಸ್ ಅಂತ ಲೆಕ್ಕ ಹಾಕ್ತೆ? ನಿನ್ನ ಹೆಂಡ್ತಿಗೆ ಸಲಿಗೆ ಕೊಟ್ಟಂಗೆ ಅಂತ ಮಾಡೀಯಾ? ನೀ ಅಲ್ಲಿ ಹೆಂಡ್ತಿ ಮಾತು ಕೇಳ್ಕೊಂಡು ಅದ್ರ ಹಾಗೆ ಇರ್ತೀಯ ಅಂದ್ರೆ ನಾನು ಹಂಗಲ್ಲ. ನನ್ನ ಹೆಂಡ್ತಿ ಹತ್ರ ಅದನ್ನೇನು ನೀ ಕೇಳಕ್ಕೆ ಕೂಡ್ದು ಹೇಳಿನಿ. ಏಯ್, ನಿಧಾನದಿಂದ ಹೇಳ್ತಿದ್ದೀನಿ, ಕೇಳಿಸ್ಕ್ಯಾ? ಸುಮ್ಮನೆ ನಿನ್ನ ಕೆಲಸ ಏನದೆ ಅಷ್ಟನ್ನು ಮಾಡಿ ಹೋಗಿ. ಈಗ ಸರಿತಾ ಗುಂಡ ಎಲ್ಲ ಬರೋ ಹೊತ್ತಾತು, ಮತ್ತು ಅವ್ರ ಮುಂದೆ ನಗಾತ್ಗೇಡು ಮಾಡ್ಕಿಬೇಡ. ಈಗಲೇ ಹೇಳಿನಿ, ಏನೋ ಸರಿತ ಮಾತಾಡ್ಬೇಕಂದ್ರೆ ನಿನ್ನ ಹತ್ರ ಕೇಳ್ಕೊಂಡು ಅವನ ಹತ್ರ ಮಾತಾಡ್ಬೇಕಾ? ಗೊತ್ತದ, ಈಗ ಹೇಳ್ತದ ತಡಿ, ಕೇಳ್ಕೊಂಡು ಮಾತಾಡ್ತದ ಎಂಥದಂತ. ಏನು ನಿನ್ನ ತಲೆ ಒಳಗೆ ಏನು ಅದೇ ಅಂತಲೇ ಗೊತ್ತಾಗಲ್ಲಲ್ಲ. ನೋಡಿಯಪ್ಪ, ನಾನು ನಿಧಾನದಿಂದನೇ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಬಿಸ್ನೆಸ್ ಮಾಡಬೇಕು, ನನಗೂ ದುಡ್ಡು ಕೊಡಿ. ನೀವು ಅವನಿಗೆ ದುಡ್ಡು ಕೊಟ್ಟರೆ ನನಗೂ ಕೊಡಬೇಕು. ಈಗಲೇ ಹೇಳಿದೆ ಅಲ್ಲ, ಅವನಿಗೆ ಕೊಡದೇ ಇದ್ದರೂ ಕೊಡಬೇಕು. ಕೊಡದೇ ಇದ್ದರೆ ನೀವು ಯಾವಾಗ ಅಡಿಕೆ ಖರ್ಚು ಹಾಕ್ತೀರೋ ಅವಾಗ ಕೊಡಿ. ಇಲ್ಲ, ಅವನಿಗೆ ಕೊಡೋದಾದ್ರೆ ಮಾತ್ರ ನಂಗೆ ಈಗಲೇ ಬೇಕು, ಅವನಿಗೆ ಕೊಟ್ಟಾಗಲೇ ಬೇಕು.
ಕೊಡಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕ ನಿಂಗೆ? ಕೊಡಲ್ಲ, ನಿಂಗೆ ದುಡ್ಡು ಕೊಡಲ್ಲ, ಈಗಲೂ ಕೊಡಲ್ಲ, ಆಮೇಲೂ ಕೊಡಲ್ಲ. ಬೇರೆ ಕೆಲಸ ಅದೇ ಇಲ್ಲಿ, ನಂಗೆ ಅದನ್ನು ಮಾಡಬೇಕು, ಕೊಡಲ್ಲ ನಿಂಗೆ. ಹೇಳಿದ ಮಾತು ಅರ್ಥ ಆದರೆ ಸುಮ್ಮನೆ ತೆವಡ್ಕೊಂಡು ಹೋಗ ಆ ಕಡೆ. ಜಾಸ್ತಿ ಬಯಸ್ಕಿಬೇಡ ಮತ್ತೆ ನನ್ನ ಹತ್ರ. ತಲೆಯೆಲ್ಲ ಮಾತಾಡ್ತಾನೆ, ದುಡ್ಡು ಬೇಕಂತೆ, ಬಿಸ್ನೆಸ್ಸು. ಇಷ್ಟು ದಿವಸ ಇಲ್ದಿದ್ದು ಬಿಸ್ನೆಸ್ ನಿಂದು ಈಗ ಏನಂತ ನಂಗೆ ಗೊತ್ತಿಲ್ಲ. ತುತ್ತದ ರೇಟು, ಗೊಬ್ಬರದ ರೇಟು ಎಲ್ಲ ಒಂದಕ್ಕೆ ಎರಡಾಗಿದೆ. ಹೆಂಗೆ ಅವನ್ನೆಲ್ಲ ತಂದು ಪೂರೈಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಇವನಿಗೆ ಅದಿಲ್ಲ, ಬಿಸ್ನೆಸ್ ಮಾಡ್ತಾನಂತೆ. ನಿನ್ನ ಬಿಸ್ನೆಸ್ ಮಾಡಿದಾಗಿದ್ದು ನಾನು ಕಾಣದೇ ಇದ್ದಿದ್ದು. ನೋಡಿ ಅಪ್ಪ, ಲಾಸ್ಟ್ ಸತಿ ಹೇಳ್ತಾ ಇದ್ದೀನಿ, ನಾನು ಹಿಂಗೆ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸತಿ ಹಿಂಗೆ ನೆಗ್ಲೆಕ್ಟ್ ಮಾಡಿ ಏನಾಗಿದೆ ಅಂತ ನೋಡಿರಿ. ಇನ್ನೊಂದು ಸತಿ ನೀವೇ ತೊಂದರೆಗೆ ಸಿಕ್ಕಾಕಿತೀರಿ ನೋಡಿ, ಹೇಳಿನೇ. ಏನು ನೀ ಹೇಳೋದೇನ? ಒಂದು ಸತಿ ತೊಂದರೆಗೆ ಸಿಕ್ಕಾಕೊಂಡಿದ್ವಾ? ಹೆದರ್ಸ್ತಿದ್ದೀಯಾ ಎಂತ? ಮತ್ತೊಂದು ಸರಿ ವಿಷ ಕುಡಿತೀಯಾ? ನಾ ತೋರಿಸ್ತೀನಿ ಎಲ್ಲಿಟ್ಟೀನಿ ಅಂತ. ಮೊನ್ನೆ ಹೊಳಿ ಉದುರಕ್ಕೆ ಔಷಧಿ ತಂದಿದ್ನಲ್ಲ, ಅದನ್ನು ತೋರಿಸ್ತೀನಿ ನೋಡು. ಅದೊಂಥರ ಕಾಫಿ ಪುಡಿ ಕಲರ್ ಬಾಟ್ಲಿ ಇದೆಯಲ್ಲ, ಅದರಲ್ಲೇ ಅರ್ಧ ಬಾಟ್ಲೆ ಮುಕ್ಕಾಲು ಬಾಟ್ಲೆ ಉಳ್ದದೆ. ನಾನು ನೋಡ್ತಾನೆ ನಿಂತ್ಕೋತೀನಿ. ಹೋಗಿ ಕುಡಿಯ ಹೋಗ. ಹೆದರ್ಸ್ತೀಯ ಇಲ್ಲೇ? ಯಾರೂ ಹೆದರಲಿಲ್ಲ. ಆ ಸತಿ ಏನೋ ಅನಿವಾರ್ಯ ಯಾರ ಬಂದು ಹಿಂಗೆ ನೆಂಟ್ರು ಇಷ್ಟೆಲ್ಲ ಹೇಳು ಒಂಥರ ನಗತ್ಗೇಡು ಆಗಬಾರ್ದು ಅಂತ ನಿನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ಬಿಟ್ರೆ, ಈ ಸತಿ ನಾನು ಕರ್ಕೊಂಡು ಹೋಗೋದೇನು? ನಾನೇ ಎದುರ ನಿಂತು ಕುಡಿಸ್ತೀನಿ. ಕುಡಿಯೋದಾದ್ರೆ ಬಾ, ತಕ್ಕೊಡ್ತೀನಲ್ಲ, ಮುಚ್ಚಳ ತಕ್ಕೊಡ್ತೀನಿ ನಾನೇ. ನಡಿಯ, ಸುಮ್ಮನೆ ನಿಂತಿಯಲ್ಲ. ಅಲ್ಲದೆ ಬಾಟ್ಲಿ ನಾನೇ ಇಟ್ಟವನಲ್ಲ, ತಕ್ಕೊಡ್ತೀನಿ ನಾನು, ಬಾ. ಅಯ್ಯೋ ದೇವ್ರೇ, ಬುದ್ರ ಸ್ವಾಮಿ, ಇದೇನು ಬಂತಂತ ನೋಡ್ಲಿ. ಅಲ್ಲ, ನಿಮಗೆ ಎಂತ ಆಗ್ಯದ? ನಿಮಗೆ ಅವೇನೋ ಮಾತಾಡ್ತಾನೆ ಅಂತ ನೀವು ಹಾಗೆ ಮಾಡ್ತೀರಲ್ಲ. ಅಕ್ಕಯ್ಯ, ಒಂಚೂರು ನೀನಾರಲ್ಲಿ ಹೋಗಬಾರ್ದಾನೆ? ಸುಮ್ಮನೆ ಕುತ್ಕಳೆ ವಸಂತ, ನೀನು ಸುಮ್ಮನೆ ಕುತ್ಕ. ಅಮ್ಮ, ನಿನ್ನ ಗಂಡಿಗೆ ನಾನೊಂದು ಇದ್ದಿದ್ದೇ ಹೆಚ್ಚಾಗಿದೆ, ಹೇಳಿದ್ ಕೇಳಿಸ್ಕೊಂಡ? ಅಲ್ಲೇ ಪಾಯ್ಸನ್ ಬಾಟ್ಲಿ ಅದಿಯಂತೆ, ಮುಚ್ಚೋಳ ತಕ್ಕೊಡ್ತಾರಂತೆ, ನಾ ಕುಡಿಬೇಕಂತೆ. ಏನೇನು ಲೆಕ್ಕ ಹಾಕ್ಕಿಂಡಾರ ಇನ್ನು ಮನಸ್ಸಲ್ಲಿ, ಹೆಂಗೆ ಹೇಳ್ತಾ ಇದ್ದಾರೆ ನೋಡು. ಏನೋ ನಿನ್ನ ಮುಖ ನೋಡ್ಕೊಂಡು ನಾನು ಇರೋದಾಗಿದೆ ಅಷ್ಟೇಯ. ಬೇಡ ಮಾರಯ್ಯ, ಅದ್ರ ಮುಖ ನೋಡ್ಕೊಂಡಿರೋದು ಬೇಡ, ನಿನ್ನ ಮುಖ ನೋಡ್ಕೊಂಡಿರೋದು ಬೇಡ. ನಿಂಗೆ ಏನು ಕೆಲಸ ಮಾಡಬೇಕು ಅನಿಸ್ತದೆ ಅದನ್ನು ಹೋಗಿ ಮಾಡು. ನೀಗ ಹೇಳ್ದಲ್ಲ ನೀವೇ ತೊಂದರೆಗೆ ಸಿಕ್ಕಾಕಿತೀರಿ ಅಂತ. ಯಾರು ತೊಂದರೆಗೆ ಸಿಕ್ಕಾಕಿತಾರೆ ತೋರಿಸ್ತೀನಿ ನಾನು. ಅದೇನು ಮಾಡ್ತೀಯ ಮಾಡಿ ಹೋಗು. ಏನು ತಮಾಷೆ ಮಾಡ್ತಿದ್ದೀರ ನೀವು? ಇದು ಎಂತಕ್ಕೆ ಹಿಂಗೆ ಮಾಡ್ತೀರಿ ನೋಡೋಣ? ನಾನು ಹೇಳ್ತೀನಿ ಎಂತಕ್ಕೆ ಹಿಂಗೆ ಮಾಡ್ತಿದ್ದಿದ್ದು ನಾನು ಹೇಳ್ತೀನಿ. ಸುಮ್ಮನೆ ಒಳಗೆ ಹೋಗು. ನೀನು ಮಾತ್ರ ಹೊರಗೆ ಬರಬೇಡ ನೋಡು, ಹೇಳಿನಿ. ನನ್ನ ಮಾತು ಸ್ವಲ್ಪ ಕೇಳಿ. ಇಲ್ಲ, ಕೇಳಲ್ಲ. ನಿನ್ನ ಮಾತು ಕೇಳಲ್ಲ, ನಿನ್ನ ಮಗನ ಮಾತು ಕೇಳಲ್ಲ. ನಾ ಏನು ಹೇಳ್ತೀನೋ ಅದೇ ಅಷ್ಟೇಯ. ನಡಿ, ನೀನೀಗ ಒಳಗೆ ನಡಿ, ಹೇಳ್ತೀನಿ.